ಹೊನ್ನಾವರ ತಾಲೂಕಿನ ಸರಳಗಿ ಗ್ರಾಮದಲ್ಲಿ ಕದಂಬ ಸೈನ್ಯ ಸಂಘಟನೆ ಶಾಖೆಯ 13ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಉದ್ಘಾಟಿಸಿದರು. ಸರಳಗಿ ಗ್ರಾಮದಲ್ಲಿ ಕದಂಬ ಸೈನ್ಯ ಸಂಘಟನೆ ಶಾಖೆಯ 13ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಂಧುಗಳೇ, ಉದ್ಘಾಟನೆಗೆ ಕನ್ನಡದ ದೀಪಸ್ತಂಭ ಸಿದ್ಧಗೊಂಡಿದೆ. ಕನ್ನಡದ ತೈಲವನ್ನು ಹೀರಿ ಬೆಳಕನ್ನು ಪಸರಿಸಲು ಬತ್ತಿ ಹಾತೊರೆಯುತ್ತದೆ. ಗೌರವಾನ್ವಿತರಾದ ಗೋವಿಂದ ನಾಯ್ಕ್ ಅವರು ಹಾಗೂ ಗಣೇಶ್ ನಾಯ್ಕ್ ಅವರು ಹಾಗೂ ಸಭಾಧ್ಯಕ್ಷರಾದ ಬೇಕ್ರಿ ರಮೇಶ್ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ದೇಶ ಹೇಗೆ ಮುಖ್ಯವೋ ಹಾಗೆ ನಮ್ಮ ರಾಜ್ಯ, ನಮ್ಮ ಭಾಷೆ ಅಷ್ಟೇ ಶ್ರೇಷ್ಠ ಹಾಗೂ ಮುಖ್ಯ. ಈ ಸಂಘಟನೆ ಕನ್ನಡದ ಅಭಿವೃದ್ಧಿಯ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಮಾಡುತ್ತಿರುವುದು ಕೂಡ ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದು ಬಣ್ಣಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕದಂಬ ಸೈನ್ಯ ರಾಜ್ಯ ಅಧ್ಯಕ್ಷ ಬೇಕ್ರಿ ರಮೇಶ್ ಮಾತನಾಡಿ, ಕನ್ನಡ ಉಳಿಸುವ ನಿಟ್ಟಿನಲ್ಲಿ ನಾವು ಕನ್ನಡಿಗರು ಅಭಿಮಾನ ತೋರಿಸಬೇಕು, ನಿರಭಿಮಾನ ಕನ್ನಡಿಗ ಆಗಬಾರದು ಎಂದರು. ಇವರಿಗೆ ಆಯುರಾರೋಗ್ಯ ದೇವರು ಕರುಣಿಸಲಿ ಎಂದು ಹಾರೈಸುತ್ತಾ 13ನೇ ವರ್ಷದ ಈ ಒಂದು ಸ್ನೇಹ ಸಮ್ಮೇಳನದ ಹಾಗೂ ಕನ್ನಡ ರಾಜ್ಯೋತ್ಸವ ಕದಂಬ ಪ್ರಶಸ್ತಿ ಪ್ರದಾನದ ಶುಭ ಸಮಾರಂಭದಲ್ಲಿ ಫಲತಾಂಬೂಲವನ್ನು ನೀಡಿ ಪ್ರಶಸ್ತಿ ಪತ್ರವನ್ನು ತಮ್ಮ ಕರಕಮಲಗಳಲ್ಲಿ ಇರುತ್ತಾ ನಿಮ್ಮನ್ನು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪತ್ರಕರ್ತ ಉದಯ್ ಕುಮಾರ್ ಕಾನಳ್ಳಿ ಬನವಾಸಿ, ಕನ್ನಡ ಭಾಷೆ ತೊಂದರೆಯಲ್ಲಿದೆ. ರಾಜ್ಯದ ಗಡಿ ಭಾಗಗಳಲ್ಲಿ ಕನ್ನಡಕ್ಕೆ ಕುತ್ತು ಬರುತ್ತಿದೆ. ಇದನ್ನು ಸರಿಪಡಿಸದೆ ಹೋದರೆ ಕನ್ನಡಕ್ಕೆ ಕಷ್ಟ ಕಟ್ಟಿಟ್ಟ ಬುತ್ತಿ ಎಂದರು. 24ರ ತನಕ ಗೇರುಸೊಪ್ಪಾದ ಶಾಖಾಧಿಕಾರಿಯಾಗಿ ವಿದ್ಯುತ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ಉಗ್ರಾಣಾಧಿಕಾರಿಯಾಗಿ ವಿಭಾಗೀಯ ಉಗ್ರಾಣ ಹೆಸ್ಕಾಂ ದಾಂಡೇಲಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ್, ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿಟಿ ನಾಯ್ಕ್, ಪಂಚಾಯತ್ ಸದಸ್ಯರುಗಳಾದ ವಿನೋದ್ ನಾಯ್ಕ್, ತಬರೇಜ್ ಖಾನ್, ಮಹೇಶ್ ನಾಯ್ಕ್, ಶರಣಪ್ಪ ನಾಯ್ಕ್, ಕದಂಬ ಸೈನ್ಯ ಜಿಲ್ಲಾ ಸಂಚಾಲಕರಾದ ಪುರಂದರ ನಾಯ್ಕ್, ಸರಳಗಿ ಘಟಕ ಅಧ್ಯಕ್ಷ ನಾರಾಯಣ ಎಂ ಉಪ್ಪಾರ್, ಗುತ್ತಿಗೆದಾರರಾದ ಪ್ರಶಾಂತ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿನಾಯಕ್ ಎನ್ ನಾಯ್ಕ್, ರಾಮಚಂದ್ರ ಎಂಬಟ್, ಮಹೇಂದ್ರ ಗಣಪತಿಯವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ತಾಯಿ ತಂದೆಗೆ ಈ ಒಂದು ಸನ್ಮಾನ ಪತ್ರವನ್ನು ಅರ್ಪಿಸುವ ಮೂಲಕ ಅವರನ್ನು ಅಭಿನಯಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಈ ಮಗುವಿನ ಸಾಧನೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು. ಸಂಘಟನೆಯ ಹಿರಿಯ ಸದಸ್ಯರುಗಳಾದ ಹನುಮಂತ ಉಪ್ಪಾರ್, ಮಾದೇವ ಉಪ್ಪಾರ್, ಮುಕುಂದ್ ಉಪ್ಪಾರನ್ನ ವಿಶೇಷವಾಗಿ ಗೌರವಿಸಲಾಯಿತು. ರಾಜ್ಯೋತ್ಸವದ ಅಂಗವಾಗಿ ಬೆಳಗ್ಗೆ ನಾಡ ಧ್ವಜಾರೋಹಣದ ನಂತರ ಗ್ರಾಮದಲ್ಲಿ ಭುವನೇಶ್ವರಿಯ ಮೆರವಣಿಗೆಯನ್ನು ನಡೆಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ಜಿಲ್ಲೆಯ ನುರಿತ ಅತಿಥಿ ಕಲಾವಿದರಿಂದ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು. ಸರಳಗಿ ಗ್ರಾಮದಲ್ಲಿ ಬಣ್ಣ ಬಣ್ಣದ ಪತಾಕೆ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.